ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ D60 ಬಗ್ಗೆ ಮಾತಾಡೋದಾದರೆ ನೋಡಿ, ನಾನು ಹೇಳಿದ್ದೆ ಲೈಕ್ ತುಂಬಾ ದೊಡ್ಡ ಪ್ರಾಜೆಕ್ಟ್ ಆಗಿರುವಂಥದ್ದು ಅಂತ. ಆದರೆ ಈಗ ಆ D60 ಜಾಗಕ್ಕೆ ಬೇರೆ D60 ಬಂದಿದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವೀಡಿಯೋ ಅಂತಂದರೆ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ, ಕನ್ಫರ್ಮ್ ಆದಮೇಲೆ ಹೇಳ್ತೀನಿ ಅಂತ. ಅಂದರೆ D60 ಸಿನಿಮಾ ಏನು ಬರೋಕ್ಕೆ ಕೊಟ್ಟಿದ್ದಲ್ಲ, ಒಂದು ನಾವೆಲ್ ಬೇಸ್ಡ್ ಅಂತ ನಾನೊಂದು ಅಪ್ಡೇಟ್ ಕೊಟ್ಟಿದ್ದೆ. ಅದು ಬೇರೆ ಯಾವ ಮೂವಿನೂ ಅಲ್ಲ, 131st ಆಗಿರುವಂಥ 131ನೇ ಮೂವಿಯ ಶಿವಣ್ಣವರ ಮೂವಿ ಬರೋಕ್ಕೆ ಕೊಟ್ಟಿದೆಯಲ್ಲ, ಅದೇ ಮೂವಿ ಆಗಿರುವಂಥದ್ದು, ನಾವೆಲ್ ಬೇಸ್ಡ್ ಆಗಿರುವಂಥದ್ದು ಸಿನಿಮಾ. ಡಿವೋರ್ಸ್ ವರೆಗೆ ಹೋಗಬೇಕಾಗಿರೋಂಥ ಸಿನಿಮಾ ಆಗಿತ್ತು. ಆದರೆ ಕಾರಣಾಂತರದಿಂದ, ಅಂದರೆ ಇದೇನು ಈ ಒಂದು ಇನ್ಸಿಡೆಂಟ್ ನಡೆಯೋಕ್ಕೂ ಮುಂಚೆನೇ ಈ ಒಂದು ಸಿನಿಮಾ ಇವ್ರಿಗೆ ಹೋಗಿತ್ತು. ಯಾಕೆಂದರೆ ಅವ್ರ ಸ್ಕೆಡ್ಯೂಲ್ ಬ್ಲಾಕ್ ಆಗಿತ್ತು, ಈ ಒಂದು ರೀಸನ್ಸಿಗೋಸ್ಕರ ಅಂತಲೇ ಹೇಳ್ಬೋದು. ಸೊ ಯಾರಿಗಾದರೆ ಏನು ಕನ್ನಡ ಇಂಡಸ್ಟ್ರಿ ಇದೆ ಅಲ್ವಾ, 131st ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಆಗಿ ಮಿಂಚಲಿ ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಯಾಕೆ ಅಂತಂದರೆ ಒಂದು ಪುಷ್ಪನ ಬೀಟ್ ಮಾಡೋಕ್ಕೆ ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಟೀಸರ್ ಇಂಟ್ರೊಡಕ್ಷನ್ನ ಕೊಟ್ಟು ಒಂದು ನಾವೆಲ್ ಬೇಸ್ಡ್ ಸಿನಿಮಾ ಬರೋ ಕೊಟ್ಟಿರುವಂಥದ್ದು 131st ಸಿನಿಮಾ ಆಗಿರೋದ್ರಿಂದ ಇದೊಂದು ಆ ತೆಲುಗು ಸ್ಟೇಟ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಬ್ಲಾಕ್ ಬಸ್ಟರ್ ಆಗಿ ಬರಬೇಕು. ಕಂಪ್ಯಾರಿಸನ್ ಮಾಡ್ತಿರೋವಂಥದ್ದಲ್ಲ, ಇಲ್ಲಿ ಅಸಲಿ ಮಾಸ್ ಬರೋ ಕೊಟ್ಟಿದಂಥ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಸೊ ಗೈಸ್, ಇವಾಗ ನೀವು ಹೇಳಿ, ನಿಮಗೆ ಏನು ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಡಿವೋರ್ಸ್ ಅವರ D58 ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಮಾತಾಡಿದ್ದೀನಿ. ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊ ಬನ್ನಿ. ಯಾಕೆ ಅಂತಂದರೆ D58 ಸಿನಿಮಾದ ಒಂದು ಪೂಜೆನ ನಡೆಸಿದ್ದಾರೆ ಮಲ್ಲೇಶ್ವರಮಲ್ಲಿ. ಅದು ಕೂಡ KVN ಪ್ರೊಡಕ್ಷನ್, ಅದೇ ಡೈರೆಕ್ಟರ್ ಪ್ರೇಮ್ ಅವರು ಆಗಿರುವಂಥದ್ದು. ಸೊ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ಮೂರನೇ ಅಪ್ಡೇಟ್ ಬಂದು ಎಲ್ಲರಿಗೂ ಗೊತ್ತಿರೋದಕ್ಕೇನೆ ಅಕ್ಟೋಬರಿಗೆ ರಿಲೀಸ್ ಆಗಿಕೊಟ್ಟಿರೋಂಥ UI ಮೂವಿ ಬಗ್ಗೆ ಎಕ್ಸಾಕ್ಟ್ ಡೇಟ್ ಆದಷ್ಟು ಬೇಗನೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಈಗ October 11 ಬರೋ ಕೊಟ್ಟಿರೋಂಥ ಮಾರ್ಟಿನ್ ಬಗ್ಗೆ ಮಾತಾಡೋದಾದರೆ ಇದೊಂದು ಬಿಗ್ಗೆಸ್ಟ್ ಕ್ಲಾಶ್ ಅಂತಲೇ ಹೇಳ್ಬೋದು. ನೋಡಿ, ಕನ್ನಡ ಸಿನಿಮಾ ಕ್ಲಾಶ್ ಆದಾಗ ಎರಡು ಮೂವಿನ ನೋಡುವಂಥ ಜವಾಬ್ದಾರಿ ನಮ್ಮದಾಗಿರೋವಂಥದ್ದು. ಬಾಕಿ ನಿಮಗೆ ಬಿಟ್ಟಿದ್ದು. ಯಾವುದೇ ಕಾರಣಕ್ಕೂ ಥಿಯೇಟರ್ಸಿಗೇನು ಕೊರತೆ ಇಲ್ಲ. ಯಾಕೆಂತಂದರೆ ಥಿಯೇಟರ್ಸ್ ಖಾಲಿ ಹೊಡಿತಿರ್ಬೇಕಾದ್ರೆ ಒಂದೇ ತಿಂಗಳಲ್ಲಿ 2 ಮೂವಿ ಬಂದರೆ ಅದು ಹಬ್ಬನೇ ಆಗಿರುತ್ತೆ. ಥಿಯೇಟರ್ಸ್ ಎಲ್ಲ ಫುಲ್ ಆಗಿರುತ್ತೆ. ಇಲ್ಲಿ ನಾವು UI ಈ ಕಡೆ ನಾವು ಮಾರ್ಟಿನ್ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಮಾರ್ಟಿನ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡ್ತಿದ್ದಾರೆ, ಪ್ರೆಸ್ ಮೀಟ್ ಎಲ್ಲ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಪ್ರಮೋಷನಿಗೋಸ್ಕರ ಡೆಡಿಕೇಟೆಡ್ ಆಗಿ ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಯಾಕೆಂದರೆ ರಿಲೀಸ್ ಡೇಟಿಗೆ ಜಾಸ್ತಿ ದಿನ ಏನಿಲ್ಲ ಅಂತಂದರೆ 1 ತಿಂಗಳು ಗ್ಯಾಪ್ ಇದೆ ಅಷ್ಟೇ. ಬಿಟ್ಟರೆ October 11 ರಿಲೀಸ್ ಆಗಿ ಕೊಟ್ಟಿದೆಯಲ್ಲ, ಸೊ ನಿಮಗೆ ಅಪ್ಕಮಿಂಗ್ ಇಂಟರ್ವ್ಯೂಸ್ ಎಲ್ಲ ವೀಡಿಯೋಸ್ ಬರ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ ಮೀಟ್ನ ಮಾಡ್ತಾನೆ ಇದ್ದಾರೆ, ಪ್ರತಿಯೊಂದನ್ನು ಹೇಳ್ತಾನೆ ಇರ್ತಿದ್ದಾರೆ. ಅಂದರೆ ಒಂದು ಲೆವೆಲಲ್ಲಿ ವರ್ಲ್ಡ್ ವೈಡಿಗೆ ರೀಚ್ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಇರೋದಿದೆ. ಆದರೂ ಕೂಡ ಈಗಲೂ ಹೇಳ್ತೀನಿ, ರೆಂಡರಿಂಗ್ ಮೇಲೆ ಇನ್ನೂ ತುಂಬಾ ವರ್ಕ್ ಮಾಡೋದಿದೆ. ನಮಗೆ ಒಂದು ಟೀಸರ್ನ ನೋಡಿ ಇದು ತುಂಬಾ ಬೆಟರ್ ಅಂತ ಅನಿಸಿರ್ಬೋದು, ಆದರೆ ಇನ್ನೂ ಕೂಡ ತುಂಬಾ ವರ್ಕ್ ಬಾಕಿ ಇದೆ. ಮೇನ್ಲಿ VFX ಮೇಲೆ ತುಂಬಾ ಫೋಕಸ್ ಮಾಡಬೇಕಾಗಿದೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂದರೆ ಈ ಲೆವೆಲ್ ಸಾಕಾಗಲ್ಲ. ಥಿಯೇಟ್ರಲ್ಲಿ ಇನ್ನೂ ಹಬ್ಬ ತೋರಿಸ್ಬೇಕು ಅಂತಂದರೆ ಅದು ಇನ್ನೂ ರೆಂಡರಿಂಗ್ ಮೇಲೆ ಇನ್ನೂ ವರ್ಕ್ ಮಾಡ್ತಾರೆ. ಅದು ಅಫ್ಕೋರ್ಸ್ ಮಾಡ್ತಾರೆ, ಯಾಕೆಂದರೆ ನಮಗೆ ಟೀಸರ್ ನೋಡಿದಾಗ ಇದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ. ಆಗಿರಬೇಕಾದ್ರೆ ಮೂವಿ ಫೈನಲ್ ಕಟ್ ಏನು ಬರುತ್ತಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಜೊತೆನೇ ಬರುತ್ತೆ. ಅದಕ್ಕೋಸ್ಕರನೇ ಈ ಒಂದು ಟ್ರೈಲರ್ನ ಇತ್ತೀಚೆಗೆ ಅಂದರೆ ಆದಷ್ಟು ಬೇಗನೆ ಬಿಟ್ಟಿದ್ದಾರೆ. ಸೊ ಅವರು ಅದ್ರ ಮೇಲೆ ವರ್ಕ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಫೈನಲ್ ಕಟ್ ಏನಿದ್ರು ಥಿಯೇಟ್ರಲ್ಲಿ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ UI ಬಗ್ಗೆ ಹೇಳೋದಾದರೆ ಮೋಷನ್ ಕ್ಯಾಮ್ರಾ, ಅದಲ್ಲದೆ ಮೊಕೋಬಾಟ್, ಪ್ರತಿಯೊಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎಪಿಸೋಡ್ ಡಿಸೈಡ್ ಆಗಿದ್ದಾರೆ. ನನ್ನ ಡೈರೆಕ್ಟರ್ ಗುರು ಹೀರೋ, ಆಮೇಲೆ ಫಸ್ಟ್ ಡೈರೆಕ್ಟರ್ ನಾನು ಅಂತ ಅವ್ರಿಗೆ ತಲೆಗೆ ಬಂದಿದ್ದೇನೆ. ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ನೋಡಿ, ಹಾಗೆಯೇ ಅವರು ತೆಗೆದಿರುವಂಥ ಕಬ್ಜಾ ಮೂವಿ ನೋಡಿದ್ಮೇಲೆ ಏನಾಗಿದೆ, ನಾನು ಡೈರೆಕ್ಟರ್ ಅಂತ ಆ ಥರ ಯೋಚನೆ ಮಾಡಿದ್ರು. ಅಫ್ಕೋರ್ಸ್ ಇವರು OG ಡೈರೆಕ್ಟರ್, OG ಗ್ಯಾಂಗ್ಸ್ಟರ್ಗಳಿಗೆ OG, ಎಲ್ಲ ಡೈರೆಕ್ಷನ್ಗಳಿಗೆ OG ಅಥವಾ ಆ್ಯಕ್ಟಿಂಗ್ OG, ಎಲ್ಲದಕ್ಕೂ ನೀವೇ ಒರಿಜಿನಲ್ ಆಗಿರುವಂಥದ್ದು ಉಪೇಂದ್ರ ಸರ್. ಸೊ ನಿಮ್ಮ ದೊಡ್ಡ ಕಮ್ಬ್ಯಾಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಒಂದು ಟೈಪ್ ಇದೆಯಲ್ಲ, ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ನಾನಂತೂ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, MD ಸುಂದರ್ ಅಂತ ಒಬ್ಬ ಕಥೆಗಾರನ ಹೆಸರು ಕೇಳಿದ್ದೀರಾ? ಕನ್ನಡ ಸಿನಿಮಾ ನೋಡೋರು ಕೆಲವರಾದ್ರೂ ಕೇಳಿರ್ತೀರ, ನನ್ನ ವಯಸ್ಸಿನವ್ರು. ಎಂತೆಂತ ಪಿಕ್ಚರ್ ಕತೆ ಬರೆದವ್ರು ಗೊತ್ತೇನ್ರಿ? ಸೂರ್ಯಚಂದ್ರ ಇರೋರಿಗೆ ಇರೋಂತ ಕನ್ನಡದ ಏಕೈಕ ಸಿನಿಮಾ ಗಂಧದ ಗುಡಿ ಬರ್ದಿದ್ದವ್ರೆ. ಆಲ್ ಟೈಮ್ ಹಿಟ್ ಶಂಕರ್ ಗುರು ಬರ್ದಿದ್ದವ್ರೆ, ತಾಯಿಗೆ ತಕ್ಕ ಮಗ ಬರ್ದಿದ್ದವ್ರೆ, ಚಕ್ರವ್ಯೂಹ ಬರ್ದಿದ್ದವ್ರೆ, ಒಲವು ಗೆಲುವು ಬರ್ದಿದ್ದವ್ರೆ, ತ್ರಿಮೂರ್ತಿ ಬರ್ದಿದ್ದವ್ರೆ, ಸಿಂಗಾಪುರದ ರಾಜ ಕುಳ್ಳ ಅವರದ್ದೇ, ಆಟೋ ರಾಜ ಅವರದ್ದೇ, ಕಿಲಾಡಿ ಕಿಟ್ಟು ಅವರದ್ದೇ, ನಾರದ ವಿರಿಜಯ, ಸಹೋದರರ ಸವಾಲು, ಅವಳ ಹೆಜ್ಜೆ, ಕಳ್ಳ ಕುಳ್ಳ, ನೀನನ್ನ ಗೆಲ್ಲಲಾರೆ, ಪ್ರೀತಿ ಮಾಡು ತಮಾಷೆ ನೋಡು, ಕಾರ್ಮಿಕ ಕಳ್ಳನಲ್ಲ, ಮೂಗನ ಸೇಡು. ಎಷ್ಟು ಪಿಕ್ಚರ್ ಬೇಕ್ರಿ?
ಕನ್ನಡದ ಖ್ಯಾತಿಯನ್ನ ಜಗದಗಲ ಮುಗಿಲಗಲ ದೇಶದಗಲ ಹಬ್ಬಿಸಿದಂತ ಕಥೆಗಳನ್ನ ಕೊಟ್ಟಂತ MD ಸುಂದರ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ಹಸಿವಿನಿಂದ ಪ್ರಾಣ ಬಿಟ್ಟ ಪುಣ್ಯಾತ್ಮ. ನಮ್ ಜನ್ಮಕ್ಕೆ. ಅಲ್ಲ, ಕಿಚ್ಚ ಸುದೀಪ್ ಅವ್ರ ಮ್ಯಾಕ್ಸ್ ಮೂವಿ ಏನು ಗುರು ಈ ರೇಂಜಿಗೆ ತಂಡ ಹೊಡಿತು. ಆದರೆ ಸುದೀಪ್ ಅವ್ರು ಮಾಡಿರೋಂಥ ಒಂದು ಒಳ್ಳೆ ಕೆಲಸ ಅಂದರೆ ಲೈಕ್ ಹ್ಯಾಂಡಿಕ್ಯಾಪ್ಡ್, ಡೆಫ್ ಮತ್ತು ಡಮ್ ಅಂದರೆ ಕಣ್ಣು ಕಿವಿ ಬಾಯಿ ಬರ್ದಿರೋ ಅಂಥ ಮಕ್ಕಳಿಗೆಲ್ಲ ಆಶ್ರಮ ನೀಡಿ ಅಂತಂದರೆ ಅವರಿಗೊಂದು ನೆರವಾಗಿ ಒಂದು ಮಗುನ ದತ್ತು ತಗೊಂಡು ಈ ಥರದ್ದೊಂದು ಒಳ್ಳೆ ಕೆಲಸ ಮಾಡ್ತಿರಲ್ಲ, ಇದನ್ನೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತಲೇ ಹೇಳ್ಬೋದು. ಸ್ಟಾರ್ ಅವರ ಫ್ಯಾನ್ಸ್ಗಳಿಗೆ ಮಾದರಿಯಾಗಿರ್ತಾರೆ. ಈ ಥರದ ಕೆಲಸಗಳಿಂದ ಇದೊಂದು ಮಾದರಿ ಅಂತಲೇ ಹೇಳ್ಬೋದು. ಯಾವಾಗಲೂ ಹೇಳ್ತಿರ್ತಾರೆ, ರಿಷಬ್ ಶೆಟ್ಟಿ ಅವರು ಹೇಳ್ತಿರ್ತಾರೆ, ಲೈಕ್ ಅವ್ರ ಮನೆಗೆ ಹೋದ್ರೆ ಅವ್ರು ಫಸ್ಟ್ ಅವ್ರ ಕೈಯಿಂದನೇ ಅಡುಗೆ ಮಾಡ್ತಾರಂತೆ. ಅವ್ರಿಗೆ ಕುಕಿಂಗ್ ಮಾಡೋದಂತ ತುಂಬಾ ಇಷ್ಟ. ಇದೆಲ್ಲರಿಗೂ ಅಂದರೆ ಸುದೀಪ್ ಫ್ಯಾನ್ಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆಗಿರುವಂಥದ್ದು. ಆದರೆ ನಮ್ಮ ಫೈನಲ್ ಕ್ವಶನ್, ಎಲ್ಲಿ ಸರ್ ಮ್ಯಾಕ್ಸ್ ಅಪ್ಡೇಟ್ ದಯವಿಟ್ಟು ಕೊಡಿ. BRB ನೀವು ಫುಲ್ ಬ್ಯುಸಿ ಆಗಿದ್ರೆ ಓಕೆ, ನೀವು ಮಾಡಿರೋಂಥ ಸಿನಿಮಾ ಮ್ಯಾಕ್ಸ್ ಬಗ್ಗೆ ಫಸ್ಟು ಮಾತಾಡ್ಕೊಬಿಡಿ ದಯವಿಟ್ಟು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನೀವು ಕರೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.